ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಅಮೂಲ್ಯವಾದಂಥ ಪಾತ್ರೆ ಈ ಗುರುವಾರ ಮುಟ್ಟಿ ನಿನ್ನ ಕೆಲಸಗಳು 3 ದಿನಗಳಲ್ಲಿ ತಪ್ಪದೇ ಆಗುತ್ತೆ ಅಂತ ಸಾಯಿ ನಮಗೆ ಹೊಸ ಸಂದೇಶವನ್ನು ಈ ಗುರುವಾರ ದಿನ ತಂದಿದ್ದಾರೆ. ಎಲ್ಲರೂ ಕೂಡ ಇಂಥ ಅಮೂಲ್ಯವಾದಂಥ ಪಾತ್ರೆನ ಸಾಯಿ ನಮಗೋಸ್ಕರ ತೋರಿಸ್ತಾ ಇದ್ದಾರೆ. ಇದು ಸಾಯಿ ಇರುವಾಗ ಶಿರಡಿಯಲ್ಲಿ ಈ ಪಾತ್ರೆನ ತಗೊಂಡು ಹೋಗಿ ಕೆಲವೊಂದು ಮನೆಗಳಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರು. ಇದು ಏನಕ್ಕೆ ಅಂತ ಅಂದ್ರೆ, ಸಾಯಿ ಕೆಲವೊಬ್ಬರ ಜೀವನದಲ್ಲಿ ಸಂತೋಷವ ಕಾಲ ಆರಂಭವಾಗಬೇಕು ಅಂದ್ರೆ ಸಾಯಿ ಅವ್ರು ಮಾಡಿರುವಂತ ತಪ್ಪುಗಳಿಗೆ ಭಿಕ್ಷಾಟನೆ ರೂಪದಲ್ಲಿ ಅವ್ರು ಮಾಡಿರುವಂತ ಕರ್ಮಗಳು ತಗೊಂತಾ ಇದ್ರು. ಅದು ಯಾವ ರೂಪದಲ್ಲಿ? ಶ್ರದ್ಧೆ, ಸಬೂರಿ ಅಂತ 2 ರೂಪಾಯಿ ಅಥವಾ ಅವ್ರಿಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಇವರು ಇಷ್ಟು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರು ಮಾಡಿರೋ ಅಂತ ತಪ್ಪುಗಳು, ಕರ್ಮಗಳು. ಅದಕ್ಕೆ ನಾನು ಈ ರೂಪದಲ್ಲಿ ಅವರಿಗೆ ಸಂತೋಷವನ್ನು ಕೊಡಬೇಕು ಅಂತ ಸಾಯಿ ಅವರು ಆ ದಾರಿನ ಹುಡ್ಕೊಂಡಿದ್ರು. ಸಾಯಿ ಯಾವಾಗಲೂ ಒಂದೇ ಹೇಳ್ತಾರೆ, ಜೀವನದಲ್ಲಿ ನಾವು ಯಾವಾಗಲೂ ಒಂದು ಅದ್ಭುತಕ್ಕಾಗಿ ಕಾಯ್ತಾ ಇರ್ತೀವಿ. ನಾಳೆ ನನ್ನ ಸಮಸ್ಯೆ ಹೋಗುತ್ತಿದೆಯಾ ಅಥವಾ ನನ್ನ ಪ್ರಾರ್ಥನೆ ಯಾವಾಗ ಫಲ ಕೊಡುತ್ತದೆ, ನಾನು ಎಷ್ಟು ದಿನ ಕಷ್ಟ ಅನುಭವಿಸಬೇಕು ಎಂದು ಕೇಳುತ್ತಾ ಇರ್ತೀವಿ. ಆದರೆ ಸಾಯಿ ಹೇಳೋದು ಒಂದೇ, ಸಮಯ ಬಂದಾಗ ನಾನು ಕೊಡುತ್ತೇನೆ. ಆದರೆ ಆ ಸಮಯ ಬರುವವರೆಗೆ ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತೇನೆ. ಇಂದು ಹಲವರು ದೇವರನ್ನು ನಂಬುತ್ತಾರೆ, ಆದರೆ ಕಷ್ಟ ಬಂದಾಗ ಆ ನಂಬಿಕೆ ಕುಸಿಯುತ್ತದೆ. ಸುಖದಲ್ಲಿ ಸಾಯಿರಾಮ್ ಎನ್ನುವರು, ದುಃಖದಲ್ಲಿ ಬಾಬಾ ನನ್ನನ್ನು ಮರೆತಿರಾ ಎಂದು ಕೇಳುತ್ತಾರೆ. ಬಾಬಾ ಯಾವಾಗಲೂ ತಡ ಮಾಡಬಹುದು, ಆದರೆ ತಪ್ಪು ಮಾಡೋದಿಲ್ಲ. ಮಗು, ನಿನ್ನ ಜೀವನದಲ್ಲಿ ಏನೂ ಇಲ್ಲ ಅನ್ನೋದನ್ನು ಎಣಿಸಬೇಡ, ಏನು ಇದೆ ಎನ್ನುವುದನ್ನು ಗೌರವಿಸು. ಅದೇ ಕೃತಜ್ಞತೆಯೇ ಆರಂಭ. ಪ್ರತಿಯೊಂದು ಕಣ್ಣೀರಿನ ಹನಿಯು ವ್ಯರ್ಥವಾಗೋದಿಲ್ಲ, ಅದು ನಿನ್ನ ಭವಿಷ್ಯದ ಬಲವನ್ನು ಕಟ್ಟುತ್ತದೆ. ಅದು ಅರ್ಥ ಮಾಡ್ಕೋಬೇಕು. ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸು, ಏಕೆಂದರೆ ಕೋಪಕ್ಕಿಂತ ಶಾಂತಿ ಹೆಚ್ಚು ಶಕ್ತಿ ಕೊಡುತ್ತದೆ. ಜೀವನದಲ್ಲಿ ಎಲ್ಲರನ್ನು ಮೆಚ್ಚಿಸಲು ಹೋಗಬೇಡ, ನಿನ್ನ ಮನಸ್ಸಾಕ್ಷಿಯನ್ನು ಮೆಚ್ಚಿಸಿದರೆ ಸಾಕು. ನೀನು ಒಳ್ಳೆಯವನಾಗಿದ್ದರೆ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ದೇವರು ನಿನ್ನ ಹೃದಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಅದಕ್ಕೆ ನೀನು ಸಂತೋಷವಾಗಿರಬೇಕು. ಪ್ರಾರ್ಥನೆ ಅಂದರೆ ದೇವರಿಗೆ ನೆನಪಿಸುವುದಲ್ಲ, ನಮ್ಮ ನಂಬಿಕೆಯನ್ನು ಜಾಗೃತಗೊಳಿಸುವುದು. ನಿನ್ನ ವೇಗಕ್ಕಿಂತ ನಿನ್ನ ದಿಕ್ಕು ಮುಖ್ಯ. ತಾತ್ಕಾಲಿಕ ಸೋಲುಗಳು ಶಾಶ್ವತ ಪಾಠಗಳನ್ನು ಕೊಡುತ್ತವೆ. ಮಗು, ನಿನ್ನ ಮನಸ್ಸು ಶಾಂತವಾಗಿದ್ದರೆ ಹೊರಗಿನ ಬಿರುಗಾಳಿಯು ನಿನ್ನನ್ನು ಕದಡಲಾರದು. ದೇವರು ಬಾಗಿಲು ಮುಚ್ಚಿದಾಗ ನಿರಾಶರಾಗಬಾರದು. ಬಹುಶಃ ಇದಕ್ಕಿಂತ ದೊಡ್ಡ ದ್ವಾರವನ್ನು ತೆರೆದಿರಬಹುದು. ಅದಕ್ಕೆ ತಾಳ್ಮೆ ಇರಬೇಕು. ಸಾಯಿ ಪ್ರತಿದಿನ ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದ್ರೆ, ನಾವು ಎಲ್ಲೋ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನೀವು ಎಚ್ಚರಿಕೆ ಇರಬೇಕು. ಇಂದು ಜನರು ಹಣಕ್ಕಾಗಿ ಓಡುತ್ತಿದ್ದಾರೆ, ಆದರೆ ಹಣ ಇದ್ದರೂ ಶಾಂತಿ ಇಲ್ಲ. ದೊಡ್ಡ ಮನೆ ಇದೆ, ಆದರೆ ಮನೆಯೊಳಗೆ ಪ್ರೀತಿ ಇಲ್ಲ. ಸಾವಿರಾರು ಸ್ನೇಹಿತರು ಇದ್ದರೂ ಮನದ ಮಾತು ಕೇಳುವ ಒಬ್ಬ ವ್ಯಕ್ತಿ ಇಲ್ಲ. ಆ ಥರ ನಿಮಗೆ ಇದ್ರೆ ಏನ್ ಪ್ರಯೋಜನ? ಸಾಯಿ ಒಂದೇ ಹೇಳುತ್ತಾರೆ, ಸಂಪತ್ತು ಬ್ಯಾಂಕಿನಲ್ಲಿ ಇರಬಹುದು, ಆದರೆ ಸಂತೋಷ ಹೃದಯದಲ್ಲೇ ಇರಬೇಕು. ನೀವು ದಿನಕ್ಕೆ 10 ನಿಮಿಷ ನಿಮ್ಮ ಮನಸ್ಸನ್ನು ಕೇಳಿ, ನಾನು ಯಾರನ್ನಾದರೂ ನೋಯಿಸಿದ್ದೀನಾ? ನಾನು ಯಾರಿಗಾದರೂ ಸಹಾಯ ಮಾಡಿದ್ದೀನಾ? ನನ್ನ ಜೀವನ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆಯಾ? ಈ 3 ಪ್ರಶ್ನೆಗಳು ಜೀವನವನ್ನು ಬದಲಾಯಿಸಬಹುದು. ಮಗು, ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ಪ್ರಾರ್ಥನೆಗೆ ದೊಡ್ಡ ಶಬ್ದ ಬೇಕಾಗೋದಿಲ್ಲ. ಸಮಯ ನಿನ್ನನ್ನು ಪರೀಕ್ಷಿಸಿದಾಗ ನಂಬಿಕೆ ನಿನ್ನನ್ನು ಉಳಿಸುತ್ತದೆ. ನೀನು ಕಳೆದುಕೊಂಡಿದ್ದನ್ನು ಅಳಬೇಡ, ಉಳಿದಿರುವುದನ್ನು ಮೌಲ್ಯ ಮಾಡು. ದೇವರು ಎಲ್ಲರಿಗೂ ಸಮಾನ ಅವಕಾಶ ಕೊಡುತ್ತಾನೆ, ಅದನ್ನು ಬಳಸುವುದು ನಮ್ಮ ಜವಾಬ್ದಾರಿ. ಜೀವನದಲ್ಲಿ ತಾಳ್ಮೆ ಇಟ್ಕೋ. ಒಂದು ಹಣ್ಣು ಸಿಹಿಯಾಗಬೇಕಾದರೆ ಅದು ಸಮಯ ತೆಗೆದುಕೊಳ್ಳುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಎಲ್ಲಾ ಕಷ್ಟಗಳು, ಎಲ್ಲಾ ನೋವುಗಳು ತಾಳ್ಮೆಯಿಂದ ಅನುಭವಿಸಿದ್ರೇನೆ ಸಂತೋಷವ ಕಾಲ ಆರಂಭವಾಗುತ್ತದೆ. ಮಗು, ಯಾರನ್ನಾದರೂ ಕ್ಷಮಿಸಿ, ಯಾರಿಗಾದರೂ ಸಹಾಯ ಮಾಡಿ, ಒಂದು ಒಳ್ಳೆಯ ಕೆಲಸ ಮಾಡಿ ಮತ್ತು ಸಾಯಿಗೆ ಹೇಳಿ, ಬಾಬಾ, ನನ್ನ ಆಸೆಗಳು ನೆರವೇರಲಿ
ಅಥವಾ ಇಲ್ಲದಿರಲಿ, ನನ್ನ ನಂಬಿಕೆ ಎಂದಿಗೂ ಕಡಿಮೆಯಾಗದಂತೆ ಕಾಪಾಡಿ ಅಂತ ನೀವು ಸಾಯಿಗೆ ಬೇಡ್ಕೋಬೇಕು. ಅದ್ಭುತಗಳು ನಂಬಿಕೆಯಿಂದ ಆರಂಭವಾಗುತ್ತವೆ. ಜೀವನ ಬದಲಾಗುವುದು ಪರಿಸ್ಥಿತಿಯಿಂದ ಅಲ್ಲ, ದೃಷ್ಟಿಕೋನದಿಂದ. ಸಾಯಿ ಮೇಲೆ ನಂಬಿಕೆ ಇಡು, ಆದರೆ ನಿನ್ನ ಕರ್ತವ್ಯವನ್ನು ಮರೆಯಬೇಡ. ಯಾವತ್ತು ನೀನೇನ್ ಅನ್ಕೊಂಡಿದ್ಯೋ, ಏನ್ ಮಾಡಬೇಕು ಅಂತ ಆಸೆ ಇದೆಯೋ, ನಿನ್ನ ಮನಸ್ಸಿಗೆ ಏನ್ ಅನಿಸುತ್ತೋ ಅದನ್ನೇ ಮಾಡಕ್ಕೆ ಪ್ರಯತ್ನ ಮಾಡಿ. ಬೇರೆ ಯಾರೋ ಹೇಳಿದ್ದಾರೆ ಅಂತ ಅದನ್ನ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲ ಸಿಕ್ಕಿದ್ರೆ ಮತ್ತೆ ಅಳ್ಕೊಂಡು ಕೂತ್ಕೊಂಡ್ರೆ ಈ ಸಾಯಿ ಕೂಡ ನಿನಗೆ ಏನೂ ಮಾಡಕ್ಕಾಗಲ್ಲ. ನಿನ್ನ ಕಷ್ಟಗಳು ಅತಿ ಶೀಘ್ರದಲ್ಲಿ ಬೇಗ ದೂರ ಆಗುತ್ತದೆ. ಸಾಯಿ ಹೇಳಿರೋ ಅಂಥ ಮಾತುಗಳು ನೆನಪಿರಲಿ. ನಿನ್ನ ಕಷ್ಟಕ್ಕೆ ಇವತ್ತು ನಾನು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀನಿ. ಅಮೂಲ್ಯವಾದಂಥ ಪಾತ್ರೆ ಈ ಗುರುವಾರ ದಿನ ನೀನು ಮುಟ್ಟಿದ್ದೀಯ. ನಿನ್ನ ಕೆಲಸಗಳು ಏನೇ ಆಗಿರಲಿ ಅದು 3 ದಿನಗಳಲ್ಲಿ ತಪ್ಪದೆ ಅತಿ ಶೀಘ್ರದಲ್ಲಿ ಈಡೇರುತ್ತೆ. ಅನ್ಕೊಂಡಿರೋದೆಲ್ಲ ಕೂಡ ನೆರವೇರುತ್ತದೆ. ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇರಲಿ. ನಾನು ಹೇಳಿದ್ದೆಲ್ಲ ಕೂಡ ಅರ್ಥ ಮಾಡಿಕೊಂಡು ಅದನ್ನು ಆಚರಣೆಯಲ್ಲಿ ಇಡಿ ಅಂತ ಸಾಯಿ ಇವತ್ತು ನಮಗೋಸ್ಕರ ಇಂಥ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ಅರ್ಥ ಮಾಡ್ಕೊಂಡಿರೋರೆಲ್ಲರೂ ಕೂಡ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.